ಪ್ರಥಮ ಅವರೇ ಹೇಳಿರ್ತಕ್ಕಂಥದ್ದು ಒಂದು ಜುಲೈ 22ನೇ ತಾರೀಕು ಇನ್ಸಿಡೆಂಟ್ ಆಗಿದೆ ದೇವಸ್ಥಾನದ ಹತ್ರ. ಹೌದು. ಸೊ ಆ ಟೈಮಲ್ಲಿ ಡ್ರಾಗರ್ ತಗೊಂಡ್ಬಂದ್ಬಿಟ್ಟು ಚುಚ್ಲಿಕ್ಕೆ ಬಂದ್ರು, ಅಟೆಂಪ್ಟ್ ಮಾಡ್ರು ಅನ್ನೋ ತರದಲ್ಲಿ ಅವ್ರು ಹೇಳ್ತಕ್ಕಂಥದ್ದು. ಸೊ ಆ ಸಂದರ್ಭದಲ್ಲಿ ಇದ್ರಿ, ಯಾಕೆ ಆ ಟೈಮಲ್ಲಿ ಬಿಡಿಸ್ಲಿಕ್ಕೆ ಹೋಗ್ಲಿಲ್ಲ ಅನ್ನುವಂತ ಒಂದು ವಿಚಾರ ಬಹಿರಂಗ ಆಗಿರ್ತಕ್ಕಂಥದ್ದು. ಸೊ ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ಅಂದ್ರೆ ಅಲ್ಲಿ ಡ್ರಾಗರ್ ತೆಗೆದ್ರು, ಮತ್ತೊಂದು ಮಾಡಿದ್ರು ಅಂತ. ಪ್ರಥಮಣ್ಣ ಒಂದು 10 ಅಡಿ ದೂರ ಕೂತಿದ್ರು, ಇನ್ನೊಬ್ರು ಇಲ್ಲಿ ಕೂತಿದ್ರು. ಅಲ್ಲಿ ಬಂದಿರೋರು ನನಗೆ ಹೊಸ ಪರಿಚಯ ಅಣ್ಣ, ನಂಗೆ ಪರಿಚಯನೇ ಇರಲಿಲ್ಲ. ನಾನು ಹೋಗಿದ್ದೆ ಅಲ್ಲಿ ಆ ಜಾಗಕ್ಕೆ, ನಾನು ಯಾವಾಗಲೂ ಹೋಗ್ತೀನಿ. ಅದೇ ಅಲ್ಲಿ ಬಂದವ್ರು ನನಗೆ ಹೊಸಬ್ರು, ಆಯ್ತಾ. ಅಲ್ಲಿ ನನಗೆ ಸಿಕ್ಕಿದ್ದು, ಅಲ್ಲಿ ಮಾತಾಡ್ಸಿದ್ದು ಅಷ್ಟೇ ಹೊರತು ಬಿಟ್ರೆ ಬೇರೆ ಎಂಥದ್ದು ಇಲ್ಲ. ಪ್ರಥಮಣ್ಣ ಹೆಂಗ್ ಬಂದ್ರು ಹಂಗೆ ಎದ್ದು ಹೋದ್ರು, ಯಾರೋ ಅವ್ರನ್ನ ಮುಟ್ಟಿಲ್ಲ, ಒಂದು ಟಿ ಶರ್ಟ್ ಸಮೇತ ಅಲ್ಲಾಡಿಲ್ಲ. ದೇವಸ್ಥಾನ ಮುಂದೆ ತಾನು ಆಗಿರೋದಿದ್ದು. ನಾನು ಸತ್ಯ ಹೇಳ್ತಾ ಇದೀನಿ, ನಾನು ನಂಬಿರೋದು ದೇವ್ರನ್ನ. ಬೆಳಗ್ಗೆ ಎದ್ದ ತಕ್ಷಣ ದೇವ್ರ ಪೂಜೆ ಮಾಡಿ ಆಚೆ ಬರ್ತೀನಿ ಕೆಲಸ ಮಾಡಬೇಕು ಅಂತ. ಅದೇ ದೇವಸ್ಥಾನದ ಮುಂದೆ ಯಾರ್ಯಾರಿದ್ರು ಎಲ್ಲರೂ ಬರೋಕ್ಕೆ ಹೇಳಿ, ನಾನು ಅಲ್ಲಿ ಪ್ರಮಾಣ ಮಾಡ್ತೀನಿ ಏನಾಯ್ತು ಅಂತ. ಅವರು ಪ್ರಮಾಣ ಮಾಡಲಿ. ಇಲ್ಲಿ ಯಾವ್ದು ಹೂವು ಪೋಗಳು ಮತ್ತೊಂದಾಯ್ತು, ಮುಟ್ಟಿದ್ರು, ಚಾಕು ತೆಗೆದ್ರು, ಆಮೇಲೆ ಡ್ರ್ಯಾಗರ್ ಇಟ್ರು, ಗನ್ ಇಟ್ರು, ಲಾಂಗು ಮಚ್ಚ ತೆಗೆದ್ರು, ಎಲ್ಲ ಹೇಳ್ತಿದಾರಲ್ಲ, ಅದೆಲ್ಲ ಸತ್ಯ ಆಗಿದ್ರೆ ಅಣ್ಣ ಆಗಿರೋರು ಅನ್ಭೋಗಿಸ್ತಾರೆ. ಆಗಿಲ್ಲ ಅಂತ ಹೇಳಿದ್ರೆ ದೇವ್ರು ನಮ್ಮ ಪರ ಇದ್ದಾನೆ ಅಂತ ನಾನು ಒಪ್ಕೊಂತೀನಿ ಅಣ್ಣ, ಅಷ್ಟೇ. ನೀವು ಹೇಳ್ತಿರೋದು 10 ಅಡಿ ದೂರದಲ್ಲಿ ನೀವಂತೀರಿ, ಬಟ್ ಅವ್ರು ಹೇಳ್ತಕ್ಕಂಥದ್ದು ಒಂದು ಆಡಿಯೋದಲ್ಲಿ ಕೇವಲ 2.5 ಇಂದ 3 ಅಡಿ ಮಾತ್ರ ದೂರದಲ್ಲಿ ಇರ್ತಕ್ಕಂಥದ್ದು. ಆ ಟೈಮಲ್ಲಿ ನಮ್ಮ ಬಗ್ಗೆ ಏನು ಕೂಡ ಮಾತಾಡಕ್ ಹೋಗ್ಲಿಲ್ಲ ಅವರು. ಈ ಸಂಬಂಧಪಟ್ಟಂಗೆ ಕೆಲವು ರೌಡಿ ಶೀಟರ್ಗಳು ಬಂದು ಅಸಲ್ಟ್ ಮಾಡಕ್ಕೆ ಟ್ರೈ ಮಾಡಿದ್ರು. ಆ ಟೈಮಲ್ಲಿ ರಕ್ಷಕ್ ಕೂಡ ಸುಮ್ಮನೆ ಇದ್ರು. ಸೊ ಈ ಸಂಬಂಧಪಟ್ಟಂಗೆ ನಿಮ್ಮ ಅಭಿಪ್ರಾಯ ಏನಿದೆ? ಇವಾಗ ನಿಮ್ಮ ಮಧ್ಯೆ ಇನ್ನೊಬ್ರು ಮಧ್ಯೆ ಜಗಳ ನಡೀತಿರುತ್ತೆ ಅಣ್ಣ, ಮೂರನೇ ವ್ಯಕ್ತಿ ಬಂದ್ಬಿಟ್ಟು ನಿಮ್ಮ ಹತ್ರ ಬರ್ತಾರೆ. ಅವಾಗ ಜಗಳ ಯಾವ ಕಡೆ ತಿರುಗುತ್ತೆ ಅಣ್ಣ, ಅಲ್ವಾ? ನಾನು ತುಂಬಾ ಚಿಕ್ಕ ಹುಡುಗ ಅಂತ ಅವಾಗ್ಲೇ ಹೇಳ್ದೆ. ಅದ್ ಮಧ್ಯೆಯಲ್ಲಿ ಹೋಗ್ಬಿಟ್ಟು ನಾನು ಕಡ್ಡಿಯಲ್ಲಿ ಆಡ್ಸೋದು ನನಗೆ ಬೇಕಾಗಿರ್ಲಿಲ್ಲ. ಅದಾದ್ಮೇಲೆ ನಾನು ಪ್ರಥಮಣ್ಣನ ಹತ್ರ ಮಾತಾಡಿದೆ, ಏನಾಯ್ತು ಎತ್ತ ಅಂತ ಹೇಳಿ ಮಾತಾಡಿದ್ವಿ. ಅದಕ್ಕೆ ನನಗೆ ಸಂಬಂಧ ಇಲ್ಲ ಅಣ್ಣ. ನೀವೇಗ ಅದೇ ಸ್ಥಾನಕ್ಕೆ ಬಂದಿರೋ ಅದೇ ರೀತಿ ನಾನು ಅದೇ ಸ್ಥಾನಕ್ಕೆ ಬಂದಿದ್ದು. ಇಲ್ಲಿ ನಾನು ಕರೆಸದೆ ಮತ್ತೊಂದಂತ ಬರ್ತಿದೆ, ಇದಕ್ಕೂ ನನಗೆ ಸಂಬಂಧ ಇಲ್ಲ ಅಂತ ಹೇಳಿರೋದು.